ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ ಮರಿಬೇಡಿ. ಈ ಕಡೆ ಕಾವೇರಿ ಶಾಲೆನಲ್ಲಿ ಗರಂ ಆಗಿ ನಿಂತಿರ್ತಾಳೆ. ಅಧಿಕಾರಿಗಳೆಲ್ಲರೂ ಕೂಡ ಬಂದು ಪರಿಶೀಲನೆ ಮಾಡ್ಕೊಂಡು ಹೋಗಿರ್ತಾರೆ. ಶೌಚಾಲಯದ ವ್ಯವಸ್ಥೆ ಇಲ್ಲ, ಮಕ್ಕಳ ಆರೋಗ್ಯ ಮುಖ್ಯ ಅನ್ನೋದು ಅವಳ ಗಮನಕ್ಕೆ ಬಂದಿರ್ತದೆ. ಅದನ್ನ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿರ್ತಾಳೆ. ಅದಕ್ಕೆ ಗೌಡ್ರು ಬರ್ತಾರೆ. ಗೌಡ್ರು ಬಂದವ್ರೆ, ಏನ್ ಟೀಚರ್ ಅಮ್ಮ ಬಹಳ ಗಾಂಚಲಿ ಆಡ್ತೀಯಲ್ಲ, ಅಧಿಕಾರಿಗಳವ್ರಿಗೂ ಕಂಪ್ಲೇಂಟ್ ಕೊಡ್ತೀಯಾ ಏನು, ಹೆಂಗೈತೆ ನಿನಗೆ? ಕಾವೇರಿ ಇದ್ದವಳು ನೋಡಿ, ಈಗೆಲ್ಲ ಮಾತಾಡ್ಬೇಡಿ, ನಮ್ಮ ಮಾತಿಗೆ ಬನ್ನಿ, ಮೊದಲು ಸರಿಯಾಗಿ ಮಾತಾಡೋದನ್ನ ಕಲ್ತ್ಕೊಡಿ. ಅಲ್ಲ, ಮಕ್ಕಳ ಆರೋಗ್ಯ ಮುಖ್ಯ. ಶಾಲೆಗೆ ಒಂದು ಶೌಚಾಲಯ ಇಲ್ಲ ಅನ್ನೋದು ಅಷ್ಟು ಗೊತ್ತಾಗೋದಿಲ್ವ ನಿಮ್ಗೆ? ಅದಕ್ಕೆ ಬಂದಂತ ದುಡ್ಡೆಲ್ಲವನ್ನು ನೀವು ನುಂಗ್ಕೊಂಡಿದ್ದೀರಲ್ಲ, ಸರಿನಾ ಇದು ನೀವು ಮಾಡಿದ್ದು? ಮೊದಲು ಕೆಲಸ ಮಾಡ್ಬಿಟ್ಟು ಮಾತಾಡಿ, ಮಾತಲ್ಲಿ ನೀವು ಜೋರ್ ಮಾಡಕ್ ಬರಬೇಡಿ. ಲೆಕ್ಕವಂಗೆ ಹೇಳಿದ್ನಲ್ಲ ನಿಮ್ ಟೀಚರ್ ಅಮ್ಮಂಗೆ, ನನ್ನ ಲೆವೆಲ್ ಏನು, ನನ್ನ ಗತ್ತೇನು, ನನ್ನ ಅಧಿಕಾರ ಏನು, ನನ್ನ ಊರಲ್ಲಿ ನನ್ನ ಎಷ್ಟು ಹೆಸರದೆ ಅಂತ ಹೇಳಿಲ್ವಾ ನೀನು? ಅವನು ಮನಸ್ಸಿನಲ್ಲೇ ಬೈಕೊಂಡು ಸುಮ್ಮನಾಗ್ತಾನೆ. ನನ್ನೊಳ್ಳೆ ಮಧ್ಯಕ್ಕೆ ಸೇರಿಸ್ಕೊಂಡು ಹಿಂಗೆ ನನ್ನನ್ನ ನಡೆಸ್ತಾರಲ್ಲ ಅಂತ ಹೇಳಿ. ಅದಕ್ಕೆ ಕಾವೇರಿ ಹೇಳ್ತಾಳೆ, ನೋಡಿ ಮೊದ್ಲು ಕೆಲಸ ಮಾಡಿ, ಆಮೇಲೆ ಮಾತಾಡಿ. ನೀವು ಈ ತರ ಎಲ್ಲ ಶಾಲೆಗೆ ಬಂದು ಶಿಕ್ಷಕರ ಜೊತೆ ಹಿಂಗೆಲ್ಲ ವರ್ತಿಸೋದು, ಈ ತರ ಮಾತಾಡೋದು ಇಷ್ಟ ಆಗೋದಿಲ್ಲ ನನಗೆ. ಸರಿಯಲ್ಲ ಇದು ಟೀಚರ್ ಅಮ್ಮ, ಸರಿಯಲ್ಲ ಇದು. ನೋಡು, ನೀನು ಅಧಿಕಾರಿಗಳವರೆಗೂ ಹೋಗಿ ಕಂಪ್ಲೇಂಟ್ ಮಾಡಿ ಅವ್ರು ಬಂದ ತಕ್ಷಣ ಇಲ್ಲೆಲ್ಲ ಅಲ್ಲ ಆಗ್ಬಿಡ್ತದೆ ಅಂತ ತಿಳ್ಕೊಬೇಡ. ನನ್ನ ಬಗ್ಗೆ ಇನ್ನೂ ನಿನಗೆ ಗೊತ್ತಿಲ್ಲ, ಹುಷಾರ್ ಅಂತಾನೆ. ಅಷ್ಟರಲ್ಲಿ ಹೊಡ್ಬಂದ್ಬಿಡ್ತಾನೆ ಅಗಸ್ತ್ಯ. ಹೊಡ್ಬಂದವನೇ, ತಡೀರಿ ಗೌಡ್ರೆ ತಡೀರಿ. ಟೀಚರ್ ಅಮ್ಮ, ನಾನು ಬಂದಾಗಿನಿಂದ ನೋಡ್ತಾನೆ ಇದೀನಿ, ಏನು ನಮ್ ಗೌಡ್ರು ಅಂದ್ರೆ ಅಷ್ಟು ಸುಲಭ ಮಾಡ್ಕೊಂಡಿದೀರಾ? ಅವ್ರ ಬಗ್ಗೆ ಹಂಗೆಲ್ಲ ತಿಳ್ಕೊಬೇಡಿ. ನಮ್ ಗೌಡ್ರು ಅಂದ್ರೆ ಎಷ್ಟು ಎಷ್ಟದೆ ಗೊತ್ತಾ ಈ ಊರಲ್ಲಿ? ಅವ್ರ ಅಂದ್ಕೊಂಡ್ ಕೆಲ್ಸ ಆಗ್ಲೇ ಮಾಡಿ ಮುಗಿಸ್ಬಿಡ್ತಾರೆ ಅಂತ ದಾನ್ಶೂರ್ ಕಾರಣ. ಹಂಗೆ ಆ ಕೈಲಿ ಹಂಗೆ ಆ ಕೈಲಿ ಕೊಡ್ತಾ ಇರ್ತಾರೆ, ಹಂಗೆ ಕೇಳಿದ್ದನ್ನೆಲ್ಲ. ಗೊತ್ತಾ ನಿಮ್ಗೆ ಅವ್ರ ಬಗ್ಗೆ ಅಂತ ಹೇಳ ಅಗಸ್ತ್ಯ ಅಂತ. ನಂಗಂತಿದ್ದಂಗೆ ಕಮಂಗೆ ಇದ್ದವನು ಇದ್ಯಾಕೋ ಜಾಸ್ತಿ ಅನ್ನಿಸ್ಲಿಲ್ವಾ ಬಿಲ್ಡಪ್? ಅಗಸ್ತ್ಯ ಬಂದ್ಬಿಟ್ಟು, ಹೌದಾ ಜಾಸ್ತಿ ಆಯ್ತು ಅಂತೀರಾ, ಕಡಿಮೆ ಮಾಡ್ಕೊಳ್ಳೋಣ ಬಿಡಿ. ನಾನಿದ್ದಂಗೆ ಕಾವೇರಿ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ನೋಡಿ ಟೀಚರ್ ಅಮ್ಮ, ನಿಮ್ಗೆ ಏನ್ ಬೇಕಾಗಿರೋದು? ಶೌಚಾಲಯ ತಾನೆಯ? ನಾಳಿಂದಲೇ ಕೆಲಸ ಶುರು ಮಾಡ್ತಾರೆ ನಮ್ ಗೌಡ್ರು. ಈ ಊರಿನ ಬೆಳಕು, ಕರೆಂಟು. ಅವ್ರು ಅಂದ್ರೇನು, ಅವ್ರ ಗತ್ತು ಅಂದ್ರೇನು, ಅವ್ರ ಯೋಗ್ಯತೆ ಅಂದ್ರೇನು ಗೊತ್ತಿಲ್ಲ ನಿಮ್ಗೆ ಇನ್ನುವೆ. ಎಂತ ದಾನ್ಶೂರ್ ಕಾರಣ ಗೊತ್ತಾ? ಎಷ್ಟೆಷ್ಟೆಲ್ಲ ಈ ಹಳ್ಳಿಗ್ ಮಾಡವ್ರೆ, ಅದೆಲ್ಲ ನಿಮಗೆ ಇನ್ನುವೆ ಗೊತ್ತಾಗದ್ ಬಾಳ ಐತೆ. ಗೊತ್ತಿಲ್ಲ ನಿಮ್ಗೆ ಇನ್ನುವೆ. ಏನ್ ಗೌಡ್ರೆ, ನಾನು ಹೇಳದ್ ಸರಿ ಅಲ್ವಾ? ಅರ್ಜುನ ಸುಮ್ಮನೆ ಗೌಡ್ರೆ, ನಿಮ್ಗೆ ಗೊತ್ತಾಗಕ್ಕಿಲ್ಲ. ಏನಾರ ಈ ಟೀಚರ್ ಅಮ್ಮ ಬಹಳ ಓದ್ಕೊಬಿಟ್ಟವಳೆ, ಜೊತೆಗೆ ಅಷ್ಟಿಷ್ಟು ಕಾನೂನು ಕೂಡ ಗೊತ್ತು. ಏನಾರು ಅಧಿಕಾರಿ ತಕ್ಕ ಹೋಗ್ಬಿಟ್ಟು, ನೀವು ಶೌಚಾಲಯ ಕಟ್ಟಿಲ್ಲ, ಅದಕ್ಕೆ ಬಂದಂತ ದುಡ್ಡೆಲ್ಲನೂ ಗೌಡ್ರ ನುಂಗಾಕವ್ರೆ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ಬಿಟ್ರೆ ನಿಮ್ ಮರ್ಯಾದೆ ಏನಾಗಣ? ಹೌದಲ್ವಾ? ನಮ್ಗೆ ನೀವು ಮುಖ್ಯ, ನೀವು ಮರ್ಯಾದೆ ಮುಖ್ಯ. ನೀವು ನಮ್ಮೂರಿನ ಬೆಳಕು ಗೌಡ್ರೆ. ನೀವು ದಾನ್ಶೂರ್ ಕರ್ಣ, ನೀವು ಅಂದ್ರಿ ಏನು? ಸುಮ್ಮನೆ ನಿಮಗೆ ಗೊತ್ತಾಗಲ್ಲ. ಏನ್ ಟೀಚರ್ ಅಮ್ಮ, ನಿನ್ಗೆ ಶೌಚಾಲಯ ತಾನೆಯ? ನಾಳಿಂದಲೇ ಶುರು ಅಂತ ತಿಳ್ಕೊಬಿಡು. ಕಮಂಗಿ ಇದ್ದವನು, ಇದ್ಯಾಕೋ ಬಾಳ ಅತಿ ಆಯ್ತೈತೆ. ಹೇಳಿ ಕಮಂಗಿ ಅವ್ರೆ, ಹೇಳ್ರಿ ಅಂತ ಹೇಳಿ ಅಂತಾಳೆ ಕಾವೇರಿ. ಅದಂತಿದ್ದಾಗೆ ನನ್ನೊಳ್ಳೆ ಮತ್ತಿ ಕಟ್ಟಿಗೆ ಸೇರಿದ್ರೆ ನನ್ನೇನ್ ಮಂಗನ್ ಮಾಡ್ಕೊಂಡವ್ರ ಎಲ್ಲವಾ ಅಂತ ಅಂತಾನೆ. ಮತ್ತೆ ಗುಣಗ್ತಾನೆ. ಅಲ್ಲ ಅರ್ಜುನಪ್ಪ, ಆಯ್ತದೆ ಸುಮ್ಮನೆ ಗೌಡ್ರೆ, ಆಯ್ತದೆ ಹೇಳ್ಬಿಡಿ ಸುಮ್ಮನೆ ನೀವು, ಖಂಡಿತ ಆಯ್ತದೆ ಕೆಲ್ಸ. ಅದಕ್ಕೆ ಗೌಡಿದ್ದವನು, ಏನ್ ಟೀಚರ್ ಅಮ್ಮ, ಏನು ಹಂಗೆ ಬರ್ತದೆ ಹೋಯ್ತದೆ, ಇಷ್ಟಕ್ಕೆಲ್ಲ ನೀವು ಹಿಂಗ ಅಸಮಾಧಾನ ಮಾಡ್ಕೊಬಿಟ್ಟು ಹೆಂಗ್ ಹೇಳಿ? ಶೌಚಾಲಯ ತಾನೆಯ? ಕಟ್ಸೋಣ ಬಿಡಿ, ನಾಳಿಂದಲೇ ಕಟ್ಟಿಸ್ಬಿಡ್ತೀನಿ. ನಿಮ್ಗೆ ಯಾಕೆ ತೊಂದ್ರೆ? ಸುಮ್ಮನೆ ನಾ ಇದಕ್ಕೆಲ್ಲ ಸಾಕ್ಷಿ ನಮ್ಮ ಅರ್ಜುನಪ್ಪನಯ್ಯ. ಏನ್ ಅರ್ಜುನಪ್ಪ? ಆಯ್ತು ಗೌಡ್ರೆ, ನೋಡ್ತಾ ಇರಿ, ಪಟ ಅಂತ ಕಟ್ಬಿಡ್ತಾರೆ ನಮ್ ಗೌಡ್ರು. ಏನ್ ತಿಳ್ಕೊಂಡಿದೀರಾ? ಆಯ್ತು ಅರ್ಜುನಪ್ಪ. ಏನ್ ಟೀಚರ್ ಅಮ್ಮ, ನಾಳಿಂದಲೇ ಕೆಲಸ ಶುರು ಮಾಡಿ ಕಟ್ಟಿಸ್ಬಿಡ್ತೀನಿ. ಬಾರ್ಲಾ ರುದ್ರ ಅಂತೇಳಿ ಹೋಗ್ತಾರೆ. ಹೋಗ್ಬಿಟ್ಟು ರುದ್ರ ನಿಲ್ಸ್ಕೊಬಿಟ್ಟು, ಅಲ್ಲ ಇವಳಿಗೆ ಎಷ್ಟು ದಿಮಾಕಿದ್ರೆ ಹಿಂಗೆಲ್ಲ ನನ್ನ ಮೇಲೆ ಮಾತಾಡ್ತಾಳೆ, ಅಧಿಕಾರಿಗಳನ್ನ ಕರೆಸ್ತಾಳೆ ಸ್ಕೂಲ್ ತಕ್ಕೆ. ನಾನು ಅಂದ್ರೆ ಏನ್ ತಿಳ್ಕೊಂಡವಳು ಇವಳು?
ಇವಳು ಗರ್ವ ಅಡಗಿಸ್ಬೇಕು ಇವಳನ್ನ. ಇವಳು ಸಾಮಾನ್ಯಗಳೆಲ್ಲ ಬಹಳ ಓದ್ಕೊಬಿಟ್ಟಿದೀನಿ ಇನ್ನ ಗರ್ವ. ಹಂಗಲ್ಲ ಗೌಡ್ರೆ, ಅದೇ ಚೆನ್ನಾಗ್ ಓದಿದೀನಿ ಅಂದ್ರಲ್ಲ, ಚೆನ್ನಾಗ್ ಓದ್ಕೊಂಡವ್ರಲ್ಲ, ಅದಕ್ಕೆ ಕುತ್ಕೊಳ್ಳ ಅವನು ಯಾವನು ಓದಿರೋದಂತೆ. ಗರ್ವ ಕಂಡ್ಲ, ಅಹಂಕಾರ ಅವಳಿಗೆ. ಲೈ ನೋಡ್ಲಾ ರುದ್ರ, ನೀನ್ ಅವಳ ಮೇಲೆ ಒಂದ್ ಕಣ್ಣಿಟ್ಟಿರ್ಬೇಕು. ಇನ್ ಮೇಲೆ ಯಾವಾಗ್ಲೂ ಏನ್ ಮಾಡ್ತಾಳೆ, ಎತ್ತ ಮಾಡ್ತಾಳೆ, ಏನ್ ಕೆಲಸ ಮಾಡ್ತಾಳೆ ಅಂತ ಅವಳ ಮೇಲೆ ಒಂದ್ ನಿಗಾ ಇಟ್ಟಿರು, ಸರಿನಾ? ಹಾಗಂತ ಹೇಳ್ತಾರೆ ಗೌಡ್ರು. ಅಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದಗಳು ಅಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಕೂಡ ನಂತ ಧನ್ಯವಾದಗಳು.